ಓಕೆ, ಇಟ್ಸ್ ಟೈಮ್ ಟು ಲೀವ್. ರೀಸೆಟ್ ಮಾಡ್ಕೊಬೋಣ ಒಂದು. ಕೂಲ್. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಹೋಮ್ ಸ್ಟೇ ಆಗಲಿ, ಕೇರ್ ಟೇಕರ್ ಅಂತೂ ತುಂಬ ಚೆನ್ನಾಗಿದ್ರು. ಇಂಥದ್ದು ಕಮ್ಮಿ ಇದೆ ಅಂತ ಹೇಳಿ ಕಮ್ಮಿ ಮಾಡಲಿಲ್ಲ. ಓಕೆ, ಇವಾಗ ಕೂನೂರಿಂದ ವಾಪಸ್ಸು ಊಟಿಗೆ ಹೊರಟಿ, ಊಟಿಯಿಂದ ಮೈಸೂರು ಅಲ್ಲಿ ಹತ್ರ. ಇಲ್ಲಿಂದ ಅಲ್ಲಿಗೆ ಊಟಿಗೆ, ಇಲ್ಲಿಂದ ಊಟಿ ಒಂದು 15 ಕಿಲೋಮೀಟರ್ಸ್ ಇರ್ಬೋದು. ಇವಾಗ ತಾನೇ ಬಿಸಿಲಿತ್ತು, ಇವಾಗ ನೋಡಿ ಮೋಡ ಹೆಂಗೆ ತುಂಬ್ಕೊಬಿಟ್ಟಿದೆ. ನಾನು ಸಜೆಸ್ಟ್ ಮಾಡೋದು ಊಟಿ ಅಥವಾ ಕುನ್ನೂರಿಗೆ ಬಂದರೆ ನೀವು, ಐ ವುಡ್ ಸೇ ಇಟ್ಸ್ ಬೆಟರ್ ಫಾರ್ ಯು ಗೈಸ್ ಟು ಪ್ರಿಫರ್ ಕುನ್ನೂರ್ ಓವರ್ ಊಟಿ. ದಟ್ಸ್ ಬಿಕಾಸ್ ಇಟ್ಸ್ ರಿಲೇಟಿವ್ಲಿ ಲೆಸ್ ಕ್ರೌಡೆಡ್ ಆ್ಯಂಡ್ ಅ ಲಿಟಲ್ ಬಿಟ್ ಚೀಪರ್. ಐ ವಾಂಟೆಡ್ ದಿಸ್ ಸೋ ಬ್ಯಾಡ್ಲಿ ಮ್ಯಾನ್. ಯಾಕಂದರೆ ನಿಜ ಹೇಳ್ತೀನಿ, ಊರಲ್ಲಿದ್ದರೆ ನಂಗೆ ಇದೆಲ್ಲ ಬೇಕು ಅನಿಸಲ್ಲ ನನಗೆ. ಬಿಕಾಸ್ ಅಫ್ಕೋರ್ಸ್ ಊರೇ ಚಂದ. ಬೆಂಗಳೂರಲ್ಲಿ ಇದ್ನಲ್ಲ, ಹಾಗಾಗಿ ದಿನ ಸಿಟಿನೇ ನೋಡಿ 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 ಏನು ಬರೀ ಬಿಲ್ಡಿಂಗು, ಅದೇ ಗಲೀಜು, ಅದೇ ಜನ, ಅದೇ ಹಾರ್ನು, ಥೂ, ಅದನ್ನೆಲ್ಲ ನೋಡಿ 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 ಒಂದು ಸ್ವಲ್ಪ ಬ್ರೇಕ್ ಬೇಕು ಅನಿಸುತ್ತೆ. ಆಯಿತಾ? ಇಟ್ಸ್ ಲೈಕ್ ಪೀಪಲ್ ಹ್ಯಾವ್ ಕ್ರಿಯೇಟೆಡ್ ಅ ಪ್ರಾಬ್ಲಮ್ ಆ್ಯಂಡ್ ದೆನ್ ದೇ ಫೈಂಡಿಂಗ್ ಅ ಸೊಲ್ಯೂಷನ್ ಫಾರ್ ಇಟ್. ಈವನ್ ಇಫ್ ಯು ಡೋಂಟ್ ಹ್ಯಾವ್ ಅ ಪ್ರಾಬ್ಲಮ್, ಯು ಕ್ರಿಯೇಟ್ ಅ ಪ್ರಾಬ್ಲಮ್ ಆ್ಯಂಡ್ ಯು ಕ್ರಿಯೇಟ್ ಅ ಸೊಲ್ಯೂಷನ್ ಫಾರ್ ಇಟ್. ಅದೇ ಆಗ್ಬಿಟ್ಟಿದೆ ಈಗ ಕಾರ್ಪೊರೇಟ್ ಲೈಫ್ ಅಂದರೆ. ಓಕೆ, ಇಲ್ಲಿಂದ ಮೈಸೂರು 160 ಕಿಲೋಮೀಟ್ರ್ ಆಗುತ್ತೆ ಮೋಸ್ಟ್ಲಿ. ಮೈಸೂರಿಗೆ ಹೋಗಿ ಇವತ್ತು ಮೋಸ್ಟ್ಲಿ ಮೈಸೂರಲ್ಲೇ ನನ್ನ ಫ್ರೆಂಡ್ ಮನೇಲಿ ಸ್ಟೇ ಆಗಿಬಿಟ್ಟು ನಾಳೆ ಬೆಳಿಗ್ಗೆ ಜೈ ಅಂತ ಹೊರಡೋದು ಬೆಂಗಳೂರಿಗೆ. ಬ್ಯಾಕ್ ಟು ನಾರ್ಮಲ್ ಲೈಫ್ ನಾಳೆ ಬೆಳಿಗ್ಗೆಯಿಂದ. ಓಕೆ, ದಿಸ್ ಈಸ್ ಕೊಯಂಬತ್ತೂರು ಊಟಿ ರೋಡ್. ಇಲ್ಲಿಂದ ಒಂದೇ ರೋಡು ಊಟಿಗೆ, ಊಟಿಯಿಂದ ಮತ್ತೆ ಒಂದೇ ರೋಡು ಮಸಿನಗುಡಿ ಮೇಲೆ ಮೈಸೂರಿಗೆ. ಏನು ಹೇಳಿದ್ರು, ಒಂದು ಅಡ್ವೆಂಚರ್ ಬೈಕ್ ಇದ್ದರೆ ನಿಮ್ಮ ಲೈಫಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ, ನಕ್ಕನ್ ಸೈಕದು ಮ್ಯಾಟ್ರೇ ಆಗಲ್ಲ ಗುರು. ಏನು ಮ್ಯಾಟ್ರ್ ಆಗಲ್ಲ, ನುಗ್ಗಿಸ್ಕೊಂಡು ಹೋಯ್ತಿರೋದು. ಏನು ಕಲ್ಲು ಮಣ್ಣು ಹಳ್ಳ ಏನಾದರೂ ಇರಲಿ, ಹೋಗ್ತಾ ಇರೋದಷ್ಟೇ. ಆ್ಯಕ್ಚುಲಿ ಇಲ್ಲಿಂದ ಸಕ್ಕದಾಗಿದೆ ರೋಡ್ಸ್, ಟೂ ಗುಡ್. ಏನು ಗುರು ಈ ಥರ ಮಳೆ, ರೈನ್ ಕವರ್ ಬೇರೆ ಇಲ್ಲ ನನ್ನ ಹತ್ರ. ಅಯ್ಯೋ, ನೆಕ್ಸ್ಟ್ ಲೆವೆಲ್ ಮಳೆ ಬಂದ್ಬಿಡ್ತು. ಕಮ್ಮಿ ಆದರೆ ಸಾಕು ಗುರು ಮಳೆ. ಬೇರೆ ಏನೂ ಆಪ್ಷನ್ ಇಲ್ಲ. ಯೂಸ್ ಆ್ಯಂಡ್ ಥ್ರೋ ರೈನ್ ಕೋಟ್ ತೊಗೊಳ್ಳೋದು, ಹಾಕೊಳ್ಳೋದು, ಹೋಗೋದು. ಹಾಂ, ಇಲ್ಲಿ ತಗೊಂಡೆ 150. ಸರ್ವ್ ದಿ ಪರ್ಪಸ್ ಅಲ್ವಾ, ಇನ್ ಕೇಸ್ ಜೋರು ಮಳೆ ಬಂದರೆ. ಈ ಸಿಕ್ಕಾಪಟ್ಟೆ ಮಳೆ ಬಂತು, ಇಲ್ಲಿ ನಿಲ್ಸ್ಕೊಂಡಿದ್ದೆ. ಹಾಕೊಳ್ಳೋಕೆ ಟ್ರೈ ಮಾಡಿದ್ರಾ? ನಾನು ಅದೇ ಅಂದ್ಕೊಂಡೆ ನೀವು ಅಲ್ಲೆಲ್ಲೋ ಮಳೆ ಬಂತ ನಿಲ್ಸಿದ್ರಿ ಅಂತ. ಇಲ್ಲಿ ಮುಂದೆ ಹೋಗೋಕ್ಕೆ ಆಗಿಲ್ಲ, ಫುಲ್ ಜೋರು ಮಳೆ. ಎಲ್ಲಿ ಊಟ ಮಾಡೋದು? ಊಟ ಎಲ್ಲಿ? ಸಿಕ್ಕಾಪಟ್ಟೆ ಮಳೆ ಬಂತಾ? ಸಿಕ್ಕಾಪಟ್ಟೆ ಮಳೆ ಬಂತು ನೋಡಿ, ಜಾಕೆಟ್ ಒದ್ದೆ ಬಿಡ್ತು ಒಳಗೆ ಸ್ವಲ್ಪ. ಸರ್ವ್ ದಿ ಪರ್ಪಸ್. ಇಷ್ಟು ಬಂದರೆ ಸಾಕಲ್ಲ. ರೈನ್ ಕೋಟ್ ಜುಗಾಡ್ ಆಯಿತು. ಪ್ಯಾಂಟ್ ಒದ್ದೆ ಆದರೆ ಒದ್ದೆ ಆಗಲಿ, ಏನು ಮಾಡೋಕ್ಕಾಗಲ್ಲ. ಲೆಟ್ಸ್ ಗೋ. ಅಲ್ಲಿ ನೋಡಿ, ಅಲ್ಲಿ ಮಾತ್ರ ಒಂದು ಕಡೆಗೆ ಎಷ್ಟು ಸಕ್ಕದಾಗಿ ಕಾಣಿಸ್ತಿದೆ ಬಿಸಿಲು. ಸರಿ, ಆಹಾ, ಮಳೆ ನೋಡಿ ಹೆಂಗೆ ಬಂತು ಒಂದೇ ಸಲ. ಸರಿ, ಒಂದೇ ಸತಿ ಹೊಡೆದ್ಬಿಡೋಣ ಮಾಸಿನಗುಡಿಗೆ. 35 ಕಿಲೋಮೀಟ್ರೇನೋ, ಬಟ್ 1 ಅವರ್ ಮೇಲೆ ತೋರಿಸ್ತಿದೆ. ಅಲ್ಲೇ ಊಟ ಗಿಟ ನೋಡಿಕೊಂಡು ನಾನು ಹಂಗೆ ಮೈಸೂರಿಗೆ ಹೊಡ್ತೀನಿ ಅಷ್ಟೇ. ಪೀಸ್ ಅಲ್ವಾ? ಅಣ್ಣ ಸಿಕ್ಕಾಕೋಬಿದ್ರೆ ಹಂಗೆ ಜೋರು ಮಳೇಲಿ. ಏನಿದೆ ಹಿಂಗೆ ಮಳೆ, ಹಿಂಗೆ ಓ ಮೈ ಗಾಡ್. ಫಕ್ 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 ಹೋಯ್ತು ಅಂಡರ್ವೇರ್ ಒಳಗೆ ನೀರು ಹೋಯ್ತೈತೆ. ಓಕೆ, ನಮ್ಮದು ಆ್ಯಕ್ಚುಲಿ ಇಲ್ಲಿಂದ ಅಫಿಷಿಯಲಿ ಇಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಟ್ಟ ನೀಲಗಿರೀಸು. ಏನೋ ಬೆಟ್ಟದಿಂದ ಇಳಿಯೋದು ಶುರು ಆಗಿದೆ ಆಲ್ರೆಡಿ. ನಾನು ಅಕ್ಕನ ಗಾಡಿ ಆಫ್ ಮಾಡ್ಕೊಬಿಡ್ತೀನಿ, ಪೆಟ್ರೋಲ್ ಉಳಿಸ್ಬೇಕು ಗುರು. ಎಷ್ಟು ಪೆಟ್ರೋಲ್ ಕುಡಿದಿದೆ ಗೊತ್ತಾ ಗಾಡಿ?
ಪರವಾಗಿಲ್ಲ. ಒಂದು ಕಡೆ ಮಳೆ ಬಂದು ರೋಡ್ ಒದ್ದೆ ಇದೆ, ಒಂದು ಕಡೆ ಬಿಸಿಲು ಬರ್ತಾ ಇದೆ. ಫುಲ್ ಕೂಲಾಗಿದೆ ವೆದರು. ಲಿಟ್ರಲಿ ಕೈ ಫ್ರೀಸ್ ಆಗ್ತಿದೆ ನಂದು, ಫಿಂಗರ್ಸ್ ಅಷ್ಟು ಕೂಲ್ ಆಗಿದೆ. ಆ ಕುದುರೆಗಳು ವಾವ್ ಹೆಂಗಿದೆ ಅಲ್ಲ. ನನಗೂ ಒಂದು ಸಾಕಬೇಕು. ಇದು ಒಂದು ಸ್ವಲ್ಪ ಮಿನಿ ಹಿಮಾಚಲ್ ಫೀಲ್ಸೇ ಕೊಡುತ್ತೆ ಅಂದ್ಕೊಳ್ಳಿ. ಹಿಂದೆಗಡೆ ಬೆಟ್ಟಗಳು, ಆ ಪೈನ್ ಟ್ರೀಸ್ ಆಗಲಿ, ಫುಲ್ಲು ಏನೋ ಒಂದು ಸ್ಟ್ರೀಮರ್ದು ಹೋಗ್ತಿದೆ ಮಧ್ಯ. ಐ ಮಿಸ್ ಮೈ ಟ್ವಿನ್ ಸಿಲಿಂಡರ್ಸ್ ಮ್ಯಾನ್. ಏನು ಮಜಾ ಬರ್ತಿತ್ತು ಗೊತ್ತಾ ಟ್ವಿನ್ ಸಿಲಿಂಡರ್ ಆ್ಯಕ್ಚುಲಿ ಓಡಿಸೋಕ್ಕೆ. ಐ ಮೀನ್ ಯು ಹ್ಯಾವ್ ಟು ಕಾಂಪನ್ಸೇಟ್ ಅಲ್ಲ ಒಂದರಲ್ಲಿ ಒಂದು, ಬಿಕಾಸ್ ಆ ಪ್ರೈಸ್ ಕೊಡೋಕ್ಕೂ ಆಗಲ್ಲ ನನಗೆ ಅಡ್ವೆಂಚರಲ್ಲಿ ಟ್ವಿನ್ ಸಿಲಿಂಡರ್ ತೊಗೋಬೇಕಂದ್ರೆ. ಓ ನಮ್ಮನ್ ಲವ್. ಒಂದು ನಿಮಿಷ ಆ ಕಡೆ ನೋಡೋಂಗಿಲ್ಲ ಅವರು ನಮ್ಮ ರೋಡ್ಸಲ್ಲಿ. ಹಾ 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 ಬೆಣ್ಣೆ ಥರ ಇದೆ ರೋಡ್ಗಳು. ಕೈ ನಂಬಾಕ್ಬಿಟ್ಟಿದೆ ಫ್ರೀಸ್ ಆಗಿ. ಒನ್ ಮೋರ್ ಚಾಪ್ಟರ್ ಆಫ್ ರೈನಿಂಗ್ ಮ್ಯಾನ್. ಏನು ಗುರು ಇದು, ಒಂದ್ಸತಿ ಬಿಸಿಲು ಬರುತ್ತೆ, ಇದ್ದಕ್ಕಿದ್ದಂಗೆ ಫುಲ್ ಮಳೆ ಬರುತ್ತೆ. ಓ ಮೈ ಗಾಡ್. ಇದಕ್ಕಿಂತ ನನ್ನ ಮೂಡ್ ಸ್ವಿಂಗ್ಸೇ ಪರವಾಗಿಲ್ಲ ಗುರು. ಏನು ಗುರು ಇದು, ಹೆಂಗಿಸ್ಕೊಂಡು ಹೋದ್ವಿ ಗುರು. ಸಾಕ್ಸು ಎಲ್ಲ ಪಿಚ್ಚಿ 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 ಅಂತಿದೆ ಈಗ. ದೇವ್ರೇ ಏನು ಗುರು ಇದು. ಪಿಚ್ಚಿ 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 ಫಕ್. ಕಣ್ಣಲ್ಲೇ ಇದೆ ಎಲ್ಲ ಕಾಗದ ನೀನೆ ನನ್ನಯ. ವಿ ಆರ್ ಫಕ್ ಬ್ರೋ, ವಿ ಆರ್ ಲಿಟ್ರಲಿ ಫಕ್. ನೋಡಿ ಅಲ್ಲಿ ಮಳೆ ನೋಡಿ ಹೆಂಗಿದೆ. ಐ ಥಿಂಕ್ ದಿಸ್ ವಾಸ್ ಜಸ್ಟ್ ಎ ಟ್ರೇಲರ್. ಹಡ್ಸ್ಕೊಂಡು ಹೋದ್ವಿ ಗುರು. ಹೋಲ್ಸೇಲಾಗಿ ದಂಗಿಸ್ಕೊಂಡಿರೋದು ಇದು. ಆ ಕಡೆಯಿಂದ ಹೋಗಿದ್ರೆ 30 ಕಿಲೋಮೀಟ್ರ್ ಉಳಿದಿರೋದು. ಮಿಸ್ ಆಯಿತು, ಜಸ್ಟ್ ಲೈಕ್ ಲಾಸ್ಟ್ ಟೈಮ್. ಪ್ಲಸ್ ಆ ಕಡೆಯಿಂದ ಹೋಗಿದ್ರೆ ದೊಡ್ಡ ದೊಡ್ಡ ಗಾಡಿಗಳು ಬರ್ತಿರ್ಲಿಲ್ಲ. ಟಾಪ್ ಬಾಕ್ಸ್ ಇರೋದಕ್ಕೆ ಒಂಥರ ಅಡ್ವಾಂಟೇಜು. ನಿನ್ನ ಲ್ಯಾಪ್ಟಾಪ್ ಗಿಪ್ಟಾಪ್ ಎಲ್ಲ ಸೇಫ್, ನೋ ಪ್ರಾಬ್ಲಮ್. ದಟ್ ಸ್ಮೆಲ್ ಆಫ್ ನೀಲಗಿರಿ ಮ್ಯಾನ್, ವಾವ್, ದಿಸ್ ಈಸ್ ಸಮಥಿಂಗ್. ಚಳಿ ಆಗ್ತಿದೆ. ಓಕೆ, ದರ್ ಇಸ್ ಹೋಪ್, ದರ್ ಸನ್ಲೈಟ್, ದರ್ ಇಸ್ ಹೋಪ್. ವಲ್ಲಾಹಿ, say wallahi bro, say wallahi bro. This is where we officially enter Madumalai Tiger Reserve. Actually we are in a kind of hurry ಆಯ್ತಾ. ಸಗದಾಗಿ ಫಾಸ್ಟಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಗುರು, ಬರ್ತಾ ಇದ್ದಂಗೆ ಜಿಂಕೆಗಳು ಕಾಣಿಸ್ತಿವೆ. ನೀ ಜಿಂಕೆ ಮರಿನ. ವೀಕೆಂಡ್ ಅಲ್ವಾ, ಎಲ್ಲ ಆಚೆ ಬಂದ್ಬಿಟ್ಟವೆ ನೋಡೋಕ್ಕೆ ಜಿಂಕೆಗಳು. ಏನು ರೋಡ್ ಗುರು, ವಾವ್. ಸೀನಿಕ್ ಆಸ್ ಫಕ್ ಅಂತಾರೆ, ಸೀನಿಕ್ ಆಸ್ ಫಕ್. ಹಾ ಗುರು, ಒಂದೇ ಇದೇ ಸ್ಪೀಡಲ್ಲಿ ಚಚ್ಚಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನು ಮಜಾ ಬರ್ತಿದೆ ಗೊತ್ತಾ. ಸಕ್ಕತ್ತಾಗಿ ಮೇಂಟೈನ್ ಮಾಡೋರೆ ತಮಿಳ್ನಾಡವ್ರು ಮಾತ್ರ ರೋಡ್ಗಳನ್ನ. ಸರಿ, ಸಿಗುವ, ಬಾಯ್ ಬಾಯ್. ಅವ್ರು ಈ ಕಡೆ ಹೋಗ್ತಾ ಇದ್ದಾರೆ, ನಾವು ಈ ಕಡೆ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಏನಾಯ್ತಲ್ಲ ಲೌಡಾಗುರು, ಈ ಕಡೆಯಿಂದ ಬರಬೇಕಿತ್ತು ನಾವು. ಈ ಕಡೆಯಿಂದ ಬಂದಿದ್ದರೆ ಒಂದು 30 ಕಿಲೋಮೀಟ್ರ್ ಉಳಿದಿರೋದು. 30 ಕಿಲೋಮೀಟ್ರು ಈ ಘಾಟ್ ಸೆಕ್ಷನಲ್ಲಿ ಹತ್ತಿರ 1.5 ಗಂಟೆ ಗುರು. ಹೋಗಲಿ ಬನ್ನಿ, ಆರಾಮಾಗಿ ಹೋಗೋಣ. ಇನ್ನೇನು ಆನೆಗಿನೇ ಕಾಣಿಸಿದ್ರೆ ಖುಷಿಯಾಗಿ ನೋಡಿಕೊಂಡು ಹೋಗೋಣ. ಓಡಿಸ್ಬಿಟ್ರು ಗುರು. ಯಾರೋ ಲೇಡೀಸೇ ಓಡಿಸ್ತಿರ್ಬೇಕು ಈ ಕಾರ್ನ. ಟರ್ನಿಂಗಲ್ಲೂ ಹಂಗೆ ಮಾಡಿದ್ರು ಒಳ್ಳೆ. ಓಕೆ, ವಿ ಆರ್ ಅಫಿಷಿಯಲಿ ಬ್ಯಾಕ್ ಇನ್ ಕರ್ನಾಟಕ ನಾವು. ಪ್ಲಾಸ್ಟಿಕ್ ಎಲ್ಲ ಎಸಿಬಿಡ್ರಲ್ಲ, ನೋಡಿ ಅಲ್ಲಿ ಮಂಗ ತಿಂತಾ ಇದೆ ಪ್ಲಾಸ್ಟಿಕ್ನ. ಈ ಥರ ದೊಡ್ಡ ದೊಡ್ಡ ಡಸ್ಟ್ಬಿನ್ ಇಟ್ಟವ್ರೆ, ಎಲ್ಲ ತಗೊಂಡೋಗಿ ಹಾಕ್ತಾರೆ ಗುರು ಅಲ್ಲಿ ಇಲ್ಲಿ. ಓಕೆ, ಹೆಂಗಿದ್ರು ವಾಪಸ್ ಬಂದಿದ್ದೀವಿ ನಮ್ಮ ಬಂಡೀಪುರಕ್ಕೆ. ಲೆಟ್ಸ್
ರೇಸ್ ಟು ಮೈಸೂರ್. ಯೇ, ಇದು ಮಧುಮಲೈ ಆದಮೇಲೆ ಕರ್ನಾಟಕದ ರೋಡು. ಎಷ್ಟು ಎದ್ದಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಡಿಫ್ರೆನ್ಸು. ಅಯ್ಯಪ್ಪ, ಹೈಯೆಸ್ಟ್ ರೋಡ್ ಟ್ಯಾಕ್ಸ್ ಇರೋದು ನಮ್ಮ ಸ್ಟೇಟಲ್ಲಿ, ಪ್ಲಸ್ ಹೈಯೆಸ್ಟ್ ಹಾಳಾಗಿರೋ ರೋಡ್ ಇರೋದು ನಮ್ಮ ಸ್ಟೇಟಲ್ಲಿ. ಹೆಂಗೆ ನಾವು ಜಾಸ್ತಿ ಟ್ಯಾಕ್ಸ್ ಕಟ್ತಿದ್ದೀವಲ್ಲ, ಅದಕ್ಕೆ ರೋಡ್ ಜೊತೆಗೆ ಗುಂಡಿ ಫ್ರೀ ಕೊಡ್ತವ್ರೆ ನಮಗೆ. ಹೋಳಿ ಮಕ್ಕಳು ಅಮ್ಮನ. ಓ ನೋಡಿ ಕಾಣಿಸ್ತಿದೆ. ಓ, ಎಷ್ಟು ಶಾಂತತೆಯ ಕ್ರೀಚರ್ಸ್ ಅಲ್ಲ ಇವು. ಎಷ್ಟು ದೊಡ್ಡದಿದ್ರೂ ಎಷ್ಟು ಶಾಂತಿಯಿಂದ ಪಾಡಿಗೆ ಹೋಗಿರುತ್ತೆ. ಇನ್ನೇನು ಚೆಕ್ ಪೋಸ್ಟಲ್ಲಿ ಬಂದ್ವಿ, ಮಳೆ ಜೋರು ಶುರು ಆಗ್ಬಿಡ್ತು. ಚಚ್ಚಣ ಬಿಡಿ, ಆಯ್ತು. ಆಮೇಲೆ ಮಳೆನ ಬಿಸಿಲ ನಮಗೇನು. ಇನ್ನೊಂದು ಸ್ವಲ್ಪ ದೂರ ಕ್ಲೌಡ್ಸ್ ಇಲ್ಲಿ ತನಕ ಇದೆ, ಅಲ್ಲಿಂದ ಕ್ಲೌಡ್ಸ್ ಇಲ್ಲ. ಸೊ ಅಲ್ಲಿಂದ ಮೋಸ್ಟ್ಲಿ ಮಳೆ ಬರ್ತಿಲ್ಲ ಅನಿಸುತ್ತೆ. ಕಚ್ಬಿಡೋಣ, ಒದ್ದೆ ಆದರೂ ಪರವಾಗಿಲ್ಲ, ಅವನಮ್ಮನ್ನು ಹೋಗ್ಬಿಡೋದ ಅಷ್ಟೇ. ಇನ್ನೊಂದು ಸ್ವಲ್ಪ ದೂರ ಇದೆ, ಬ್ಲೂ ಸ್ಕೈ ಕಾಣಿಸ್ತಾ ಇದೆ ನನಗೆ ಇಲ್ಲಿದ್ದಾನೆ. ಸ್ಪೆಷಲ್ ಹೆಂಗೆ ಚಚ್ತಾ ಇರೋದು ಮೈಸೂರಿಗೆ. ಗುಂಡಲ್ಪೇಟೆಗೆ ಬಂದ್ಬಿಟ್ವಿ ಆಲ್ರೆಡಿ. ಹಿಂಗೆ ಇದೆ ರೋಡ್, ಇವಾಗ ಹೋಗ್ತಾ ಇದೀವಲ್ಲ ಹಿಂಗೆ ಇದೆ, ಏನು ಚೇಂಜಸ್ ಇಲ್ಲ. ಮಳೆ ಬೇರೆ ಆಲ್ಮೋಸ್ಟ್ ಸ್ಟಾಪ್ ಆಗ್ತಿದೆ. ಆ ಒದ್ದೆ ರೋಡು, ಆ ಬ್ಲೂ ಕಲರ್ ಸ್ಕೈ ರಿಫ್ಲೆಕ್ಷನ್ನು, ಚಿಂದಿ ಗುರು. ಅಲ್ಲಿ ಇಲ್ಲಿ ನೀರು ಹನಿಗಳು ಬೈಕ್ ಮೇಲೆ. ವಾಹ್, ವಾಟ್ ಎ ಟೈಮ್ ಟು ಬಿ ಅಲೈವ್. ಇನ್ನೊಂದು ಸ್ವಲ್ಪ ದೂರ ಮಳೆ ಫುಲ್ ಕಂಪ್ಲೀಟಾಗಿ ಸ್ಟಾಪ್ ಆಗೋಕ್ಕೆ. ಬಂದ್ವಿ ಗುಂಡಲ್ಪೇಟೆ ಜಂಕ್ಷನ್ಗೆ, ವಯನಾಡ್ ಗಾಡಿ ಹೋಗೋದು. ಈ ಕಡೆ ಬಂದಾಗೆಲ್ಲ ನಂಗೆ ಒಂದೇ ನೆನಪಾಗುತ್ತೆ. ನಾನೊಂದ್ಸಲಿ ಸೋಲೋ ಟ್ರಿಪ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಒಂದಿನ ಲ್ಯಾಪ್ಟಾಪು, ಡ್ರೋನು ಎಲ್ಲ ಬಿಟ್ಬಿಟ್ಬಿಟ್ಟಿನಲ್ಲ ಒಂದು ಬ್ಯಾಗಲ್ಲಿ. ಆ ದಿನ ನೆನಪಾಗುತ್ತೆ ಇದನ್ನು ನೋಡಿದ್ರೆ. ಅವಣ್ಣನ್ನು ಮಾತಾಡ್ಸೋಕ್ಕಾದ್ರೂ ಒಂದಿನ ಹೋಗ್ಬೇಕು. ಏನು ಚಿಂದಿ, ಲೈಕ್ ಏನು ಸಿನಿಮ್ಯಾಟಿಕ್ ಆಗಿ ಅನಿಸ್ತಿದೆ ಇದು ಮಾತ್ರ. ಬ್ಯಾಕ್ ಟು ನಮ್ಮ ಡ್ರೈ ಕರ್ನಾಟಕ. ಅಂದರೆ ಸಾರಿ, ದ್ಯಾಟ್ ಸೌಂಡೆಡ್ ವೆರಿ ಬ್ಯಾಡ್ ಐ ಗೆಸ್. ಏನಂದರೆ ಹೇಳಿದ್ನಲ್ಲ ನಾನು, ಆ ಮೋಡ ಪಾಸ್ ಆಗೋ ತನಕ ಅಷ್ಟೇ ಮಳೆ ಅಂತ. ನೋಡಿ ಫುಲ್ ಡ್ರೈ. ಇವಾಗ ಜಾಕೆಟ್ ಗೀಕೆಟ್ ಎಲ್ಲ ಒಣಗೋಗುತ್ತೆ ಮೈಸೂರಿಗೆ ಹೋಗೋಷ್ಟರಲ್ಲಿ. ಜುಮ್ ಅಂತ ಹೋಗೋಣ. ಏನು ಸಕ್ಕದಾಗಿದೆ ಫೀಲಿಂಗ್ ಮಾತ್ರ. ಹೋಮ್ ಕಮಿಂಗ್ ಅಂತ ಹೇಳ್ಬೋದು ಇದಕ್ಕೆ. ಆ ಬ್ಲೂ ಸ್ಕೈ, ಒಂದು ಸುಮಾರು ಸಂಜೆ ಒಂದು 5 ಗಂಟೆ, 4:45 ಗಂಟೆ ಟೈಮು. ಕೂಲಾಗಿದೆ ವಾತಾವರಣ ಬೇರೆ. ಇಡೀ ದಿನ ನೆಂದ್ಕೊಬಂದಿರೋದು ಬೇರೆ. ಬೆಟ್ಟ ಕಾಣಿಸ್ತಿದೆ ಗುರು ದೂರದಲ್ಲಿ, ಚಾಮುಂಡಿ ಬೆಟ್ಟ. ಓ ಮೈ ಗಾಡ್, ಮಗು ಥರ ಅನಿಸ್ತಿದೆ ಮನಸ್ಸು. ಬೆಟ್ಟ ಕಾಣಿಸ್ಬಿಡ್ತು. ಇನ್ನ ನಂಜನಗೂಡೆ ಬಂದಿಲ್ಲ, ಆದರೂ ಬೆಟ್ಟ ಕಾಣಿಸ್ಬಿಡ್ತು. ಇನ್ನೂ ಖುಷಿ ಆಯಿತು ಅದಕ್ಕೆ. Finally, the sun is here, the golden hour is here, man. ಅಬ್ಬಾ ಎಲ್ಲ ಒಣಗೋಯ್ತು, ಒದ್ದೆ ಆಗಿದ್ದಲ್ಲ. ಚಿಂದಿ ಗುರು. ಇನ್ನೊಂದು 30 ಕಿಲೋಮೀಟ್ರ ಏನೋ ಇರುತ್ತೆ ಮೈಸೂರಿಗೆ. ನಂಜನಗೂಡು 10 ಅಂದರೆ 30 ಕಿಲೋಮೀಟ್ರ್ ಮೈಸೂರಿಗೆ. ಚಿಂದಿ. ಗುರು, ಈ ಕಡೆಯಿಂದಾಗಲಿ ಅಥವಾ ಕೊಲಂಬಿಯಾ ಏಷ್ಯಾ ಕಡೆಯಿಂದಾಗಲಿ, ಅಂದರೆ ಮೈಸೂರು ರೋಡ್ ಕಡೆಯಿಂದಾಗಲಿ, ಇದನ್ನು ನೋಡ್ತೀವಲ್ಲ, ಅಂದರೆ ಮೈಸೂರಿಗೆ ಬಂದ್ವಿ ಅಂತ ಅರ್ಥ ಅಲ್ವಾ. ಇದು ನೋಡಿದ್ರೆ ಏನು ಖುಷಿ ಆಗುತ್ತೆ ಗೊತ್ತಾ, ನೋಡ್ತಿದ್ದಂಗೆ ಏನೋ ಒಂಥರ ಖುಷಿ. ಅಂದರೆ ಅದೊಂದು ಅಶ್ಯೂರೆನ್ಸ್, ಖಚಿತಪಡಿಸುತ್ತೆ ನೀನು ಮೈಸೂರಲ್ಲಿ ಇದೆಯಾ ಇವಾಗ ಅನ್ನೋದು. ಬಂಡಿಪಾಳ್ಯ ಸರ್ಕಲ್ ಹತ್ರ ಇದ್ದೀವಿ ಈಗ. ಊಟಿ ರೋಡ್ ಸರ್ಕಲ್ಲ, ಬಂಡಿಪಾಳ್ಯ ಸರ್ಕಲ್ಲ, ಏನೋ ಒಂದು ಅನ್ಬೋದು ಅದನ್ನು. ಇಲ್ಲಿಂದ ಲೆಫ್ಟ್ ಹಾಕ್ಕೊಂಡು ಸ್ಟ್ರೈಟಾಗಿ ಹೋಗೋದು. ಎಲ್ಲಿಗೆ ಹೋಗೋದು ನೋಡೋಣ. ಎಲ್ಲರೂ ನಮ್ಮದೊಂದು ಸ್ಪಾಟ್ ಇದೆ, ಟೀ ಅಂಗಡಿಯಲ್ಲಿ. ಇಲ್ಲಿ ನಿಲ್ಲಿಸ್ಕೊಂಡು ಯೋಚನೆ ಮಾಡೋಣ. ಬೆಂಗಳೂರ್ದು ರಿಂಗ್ ರೋಡ್ ನೋಡಿ ಅವನ ಅಮ್ಮನ ತಲೆ ಹಾಳಾಗೋಗಿತ್ತು. ನೋಡ್ರೋ ಹೆಂಗಿದೆ ನೋಡ್ರೋ ರಿಂಗ್ ರೋಡು. ಬಾ, ಟಿ ನಗರ್ ಕ್ರಾಸ್. ಸರಿ, ಒಂದು ಟೀ ಕುಡ್ಕೊಂಡು ಹೋಗೋಣ ಇಲ್ಲಿ ಅಂಕಲ್ ಅಂಗಡೀಲಿ. ಗೊತ್ತಾಗಿಲ್ಲ ಅಂಕಲ್ಗೆ. ಆ್ಯಕ್ಚುಲಿ ನಾನು ಇದ್ದಿದ್ದು ಏರಿಯಾ ಆಯಿತಾ, ಟಿ ನಗರ್ ಅಂತ. ಸುಮ್ಮನೆ ಒಂದು ಏರಿಯಾ ಸುತ್ತ ಒಂದು ರೌಂಡ್ ಹೊಡ್ಕೊಂಡು ವಾಪಸ್ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ಇವಾಗ. ಬೆಟ್ಟನ್ನು ನೋಡ್ರಿ. ಇಲ್ಲೇ ಸೈಡ್ಗೆ ಹಾಕೋಬಿಟ್ಟು ಕಾಲ್ ಮಾಡೋಣ ಫ್ರೆಂಡ್ಸ್ಗೆ.